ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು 4 ಸಂಘಟನೆಯವರು ಗಾಂಧಿ ಚೌಕದಿಂದ ವಿಶೇಷವಾಗಿ ಗಾಂಧಿ ಟಬಿಗಿ ಹಾಗೂ ಎಲ್ಲ 1947 ಇಸ್ವಿಗೆ ಯಾರ್ಯಾರು ಹೋರಾಟವನ್ನು ಮಾಡಿ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ರು ಅವರೆಲ್ಲ ಮುಖವಾಡಗಳನ್ನ ಧರಿಸಿಕೊಂಡು ಇವತ್ತು ಗಾಂಧಿ ಚೌಕದಿಂದ ಚಕ್ಕಡಿಯ ಮುಖಾಂತರ ರೈತರ ಸಂಕೇತವಾದ ರೈತರ ಹೋರಾಟ ಯಾವ ರೀತಿ ಆಗ್ತದೆ ಅದೇ ಸಂಕೇತ ಬಸವಣ್ಣನ ರೂಪದಾಗ ನಾವಿವತ್ತು ಗಾಂಧಿ ಚೌಕದಿಂದ ಜುಬ್ಲಿ ಸರ್ಕಲ್ ಮಠ ಹಾಗೂ ಜುಬ್ಲಿ ಸರ್ಕಲ್ದಿಂದ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ವೇದಿಕೆ ಐತಿ ಅಲ್ಲಿ ಮಠ ಬಂದ ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ಸೂಚಿಸಿದ್ದೇವೆ. ಮುಂದಿನ ದಿನದಾಗ ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ, ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಧ್ವನಿ ಹಾಗೂ ಆಟೋ ಚಾಲಕರ ಹಾಗೂ ಮಾಲಕರ ಸಂಘ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇವೆಲ್ಲರೂ ನಾವು ಸಂಪೂರ್ಣವಾಗಿ ತಮಗೆ ಎಲ್ಲಾ ರೀತಿಯಿಂದ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕಂತ ಅನ್ನುವಂತ ಉದ್ದೇಶದಾಗ ನಾವು ಸಂಪೂರ್ಣವಾಗಿ ಬೆಂಬಲ ಇರ್ತೇವೆ ಅಂತ ಹೇಳಾಕಿದ್ದೆ ಬಿಡ್ತೇವೆ. ಗಾಂಧಿ ಚೌಕ್ ವರ್ತುಳದಿಂದ ಅಂದ್ರೆ ಗಾಂಧಿಯವರು ಏನು ಹೋರಾಟಕ್ಕೆ ಇದನ್ನ ಮಾಡಿದ್ರ ಅದು ಹಿಂಗಾಗಿ ಗಾಂಧಿ ಚೌಕ್ ಸರ್ಕಲ್ ನಿಂದ ಗಾಂಧಿಯವರ ವಿಷಯ ಮೇಜರ್ ಆಗಿ ಇಟ್ಕೊಂಡ್ ಜುಬ್ಲಿ ಸರ್ಕಲ್ ಆಲೂರು ವೆಂಕಟರಾವ್ ಸರ್ಕಲ್ ಅಂದ್ರೆ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಯಾರ ಪ್ರಬಲವಾಗಿ ಹೋರಾಟಿದ್ರು ಆಲೂರು ವೆಂಕಟರಾಮ ಸರ್ಕಾರದಲ್ಲಿ ಬಂದ್ ಮಾಡುವ ಮುಖಾಂತರ ಇವತ್ತು ಹೋರಾಟವನ್ನ ಯಶಸ್ವಿಗೊಳಿಸಿವೆ ಅಂತ ಹೇಳಕ್ ಬರ್ತೇವೆ. ಬಸವರಾಜ್ ಜಾಧವ್ ಅಂತ ಹೇಳಿ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ರಾಜ್ಯಾಧ್ಯಕ್ಷ. ನಾವು ಧಾರವಾಡ ಶಹರ ಆಟೋ ಚಾಲಕರ ಮಾಲಕರ ಸಂಘದಿಂತರ ಗಾಂಧಿ ಚೌಕ್ ವೃತ್ತದಿಂತರ ಸುಭಾಷ್ ರೋಡ್ ಹೊಸ ಹಳೆ ಬಸ್ ಸ್ಟ್ಯಾಂಡು ಜುಬ್ಲಿ ಸರ್ಕಲ್ ವೃತ್ತದಲ್ಲಿಂತರ ಮೆರವಣಿಗೆ ಮಾಡಿಕೊಂಡು ಮತ್ತಿಲ್ಲಿ ಪ್ರತಿಭಟನೆ ಮಾಡತ್ತಿದ್ರು. ಇದಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಸಂಘಟನೆದವ್ರಿಗೆ ನಮ್ಮ ಸಂಘಟನೆ ನಿಂತರ ಬಂದು ಮನವಿ ಕೊಟ್ಟು ನೀವು ಎಲ್ಲಿ ತನಕ ಹೋರಾಟ ಮಾಡ್ತೀರಿ ನಾವು ಅಲ್ಲಿ ತನಕ ನಿಮ್ಮ ಜೊತೆ ಭದ್ರಾಗಿದ್ದೇವೆ. ನಾವು ಯಾವಾಗಿದ್ದರೂ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೆಂಬಲಕ್ಕೆ ನಮ್ಮ ಆಟೋ ಚಾಲಕರದ್ದು ಸಂಪೂರ್ಣ ಬೆಂಬಲ ಇದೆ. ನೀವು ಯಾವಾಗ ಕರೆದರೂ ನಮ್ಮ ಆಟೋ ಚಾಲಕರು ಎಲ್ಲದಕ್ಕೂ ಬದ್ಧರಿದ್ದಾರೆ. ನನ್ನ ಹೆಸರು ಶಿವಾನಂದ್ ನಿಗದಿ, ಆಟೋ ಚಾಲಕರ ಸಂಘದ ಅಧ್ಯಕ್ಷ. ಭ್ರಷ್ಟಾಚಾರ ನಿರ್ಮೂಲನಾ ಧ್ವನಿ ವತಿಯಿಂದ ಶಾಂತಿಯುತವಾದಂತಹ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಇವತ್ತು ಶಾಂತಿಯುತವಾದಂತಹ ಹೋರಾಟದಿಂದ ನಾವ್ ಏನನ್ನೋದು ಶಾಂತಿ ಪ್ರಿಯರಂತೇಳಿ ತೋರಿಸೇವಿ. ಆದ್ರ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಲಿಲ್ಲಪ್ಪ ಅಂತಂದ್ರ ಇದೇ ರೀತಿ ವಿರೋಧ ಮಾಡಿದ್ರ ಉಗ್ರವಾದಂತಹ ಹೋರಾಟ ಮಾಡಿ ಅವರನ್ನ ಸುಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಮುಂದೆ ಅವ್ರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ರೀತಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನು ಶಾಂತಿಯುತದಂತ ಹೋರಾಟ ಕನ್ನಡಿಗರು ನಾವ್ ಯಾವಾಗ್ಲೂ ಶಾಂತಿ ಪ್ರಿಯರ ಅದನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡ ಅಂತೇಳಿ ನಿಮ್ಮ ಮುಖಾಂತರ ಒಂದು ವಾರ್ನಿಂಗ್ ಅನ್ನ ಈಗಲೇ ನಾನು ನೀಡ್ತಾ ಇದ್ದೀನಿ. ಮುಂದಿನ ದಿನದೊಳಗೆ ಇನ್ನೂ ಅತಿ ಹೆಚ್ಚು ಯುವ ಶಕ್ತಿಗಳು ಪ್ರದರ್ಶನ ಮಾಡ್ತಾರೆ. ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಅತಿ ಶೀಘ್ರದಾಗ ನೀವು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ನೀಡ್ಲೇಬೇಕಂತೇಳಿ ನಿಮಗೆ ಹೇಳ್ಕೊಳತ್ತೇನೆ ಅಷ್ಟ.